ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾನು ಈ ಚಾನಲ್ ಏನಕ್ಕೆ ಓಪನ್ ಮಾಡಿದೆ ಅಂದರೆ, ಈಗ ರೀಸೆಂಟಾಗಿ ನನ್ನ ಫ್ರೆಂಡ್ ಅವ್ರ ತಮ್ಮ ಒಬ್ಬ ಇದ್ದ. ಅವನು 10th ಕೂಡ ಓದ್ತಾ ಇರೋದು, ಕರ್ನಾಟಕ ಸ್ಟೇಟ್ ಸಿಲೆಬಸ್. ಆ್ಯಂಡ್ ನಾವೆಲ್ಲರೂ ಅದೇ ಓದಿ ಬಂದಿರೋದು. ಬಟ್ ಪ್ರಾಬ್ಲಮ್ ಏನಾಯ್ತು ಅಂದರೆ, ನಾನು ಅವನಿಗೆ ಹೇಳ್ಕೊಡೋಕ್ಕಂತ ಯೂಟ್ಯೂಬಲ್ಲಿ ವೀಡಿಯೋ ತೆಗೆದೆ. ಲೈಕ್ ನಾನು ಎನಿ ಟೈಮ್ ಅವ್ನ ಪಕ್ಕನೇ ಕೂತ್ಕೊಳ್ಳೋಕ್ಕಲ್ಲ, ಇಲ್ಲ ಈವನ್ ನನ್ನ ಫ್ರೆಂಡು ಕೂಡ ಕೂತ್ಕೊಳ್ಳೋಕ್ಕಲ್ಲ, ನಮ್ಮದೇ ಆದ ಕೆಲಸ ಇರ್ತವೆ. ಸೊ ಯೂಟ್ಯೂಬಿಂದ ಒಂದಷ್ಟು ವೀಡಿಯೋ ತೆಗೆದುಕೊಟ್ರೆ ಅವ್ನು ಓದ್ಕೋಬೋದು ಅವನಾಗವನೇ ಅಂದ್ಬಿಟ್ಟು ತೆಗೆದೆ ವೀಡಿಯೋಸ. ಬಟ್ ಪ್ರಾಬ್ಲಮ್ ಏನಂದರೆ, ಯೂಟ್ಯೂಬಲ್ಲಿ ಇವಾಗ ತುಂಬ ಜನ ಲೆಕ್ಚರ್ಗಳು ನಾನೇ ಹೇಳ್ಕೊಡ್ತೀನಿ, ಎಲ್ಲ ನಾನೇ ಮಾಡ್ತೀನಿ ಅಂತ ಬಂದು ಕೂತಾರೆ. ಬಟ್ ಅವರೆಲ್ಲ ಏನು ಮಾಡ್ತಾರೆ ಅಂದರೆ 1 hour 2 hour ಹೇಳ್ಕೊಂಡು ಓಡಾಡ್ತಾರೆ ಒಂದೇ ಒಂದು ಟಾಪಿಕ್ನ ಇಟ್ಕೊಂಡು. ಬಟ್ ನನಗೆ ಆ ಥರ ಇಷ್ಟ ಇಲ್ಲ. ಯಾಕಂದರೆ ವಿತಿನ್ 10 to 15 ಡೇಸಲ್ಲಿ ನೀವು 40 to 50 ಮಾರ್ಕ್ಸ್ ತೆಗಿಬೇಕು ಅಂದರೆ, ಇಲ್ಲ ಈವನ್ 35 to 40 ತೆಗಿಬೇಕು ಅಂದ್ರೂ ಬೇಗ ಮುಗಿಬೇಕು. ನೀವು ಆದಷ್ಟು ಬೇಗನೆ ಮುಗಿಸ್ಬಿಟ್ಟು ವೀಡಿಯೋನ ಅದಾದಮೇಲೆ ನೀವು ಪ್ರಾಕ್ಟೀಸಿಗೆ ಟೈಮ್ ಕೊಡಬೇಕು. ಸೊ ನಾನು ನನ್ನ ವೀಡಿಯೋಸ್ನ ಅದಕ್ಕೆ ಸ್ಟಾರ್ಟ್ ಮಾಡಿದೆ ಈ ಚಾನಲ್ನ. ಸೊ ದಟ್ ನನ್ನ ವೀಡಿಯೋಸು ಈಸಿಯಾಗಿ ನಿಮ್ಗೆಲ್ರಿಗೂ ಅರ್ಥ ಆಗಲಿ, ಕಮ್ಮಿ ಟೈಮಲ್ಲಿ ಮ್ಯಾಕ್ಸಿಮಮ್ ಗೇಯ್ನ್ ಆಗಲಿ ನಿಮಗೆ ಅಂತ. ಸೊ ನಾನು ಹೇಳೋದಿಷ್ಟೇ, ನಾನು ಶಾರ್ಟ್ ಆ್ಯಂಡ್ ಸಿಂಪಲಾಗಿ ಇಡ್ತೀನಿ ವೀಡಿಯೋಸ್ನ. ಪ್ರತಿಯೊಂದು ಟಾಪಿಕಲ್ಲೂ ಮ್ಯಾಕ್ಸಿಮಮ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಈಗ ಇಲ್ಲಿ ಯಾವುದೋ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಇದೆ. ಇದರಲ್ಲಿ ಆಲ್ಮೋಸ್ಟ್ ರಿಪೀಟ್ ಆಗಿರೋ ಕ್ವಶನ್ಸು ಮತ್ತು ಬರ್ಬೋದಂಥ ಕ್ವಶನ್ಸು ಅವನ್ನೆಲ್ಲನೂ ನಾನೇ ಸಾಲ್ವ್ ಮಾಡ್ತೀನಿ. ಆ್ಯಂಡ್ ಬೇಗನೆ ಮಾಡ್ತೀನಿ, ನೀವು ಕೂಡ ಈಸಿಯಾಗಿ ಅರ್ಥ ಆಗೋಂಗೆ ಮಾಡ್ತೀನಿ. ಯಾಕಂದರೆ ನಾನು ಇದೇ ಥರ ಆಗಲೇ ಒಂದು 5-6 ಜನ ಹುಡುಗರಿಗೂ ಹೇಳ್ಕೊಟ್ಟಿದ್ದೀನಿ, ನನ್ನ ಫ್ರೆಂಡ್ ತಮ್ಮ ಸಿಕ್ಕಾದ್ಮೇಲೆ. ಆ್ಯಂಡ್ ಅವ್ರಿಗೆಲ್ಲ ನಾನು ಮಾಡೋ ಪಾಠ ಅರ್ಥ ಆಯಿತು. ಸೊ ಅದರಿಂದ ನಂಗೆ ತಲೆ ಬಂದಿದ್ದೇನೆಂದರೆ, ನಾನು ಬೇರೆ ಯಾಕೆ ಇವ್ರ ಥರ ಇರೋ ಸ್ಟೇಜಲ್ಲಿರೋ ಹುಡುಗರಿಗೆ ಹೇಳ್ಕೊಡ್ಬಾರ್ದು ಅಂದ್ಬಿಟ್ಟು ಯೂಟ್ಯೂಬ್ ಮಾಧ್ಯಮದಿಂದ ನಾನು ಎಲ್ರಿಗೂ ರೀಚ್ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈ ವೀಡಿಯೋಸ್ ಏನೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಮಾಡಿ. ಯಾಕಂದರೆ ನೀವು ಹೆಲ್ಪ್ ಮಾಡೋದ್ರಿಂದ ಬೇರೆಯವ್ರು ಒಳ್ಳೇದಾಯ್ತದೆ, ಅದು ಯಾವುದೂ ಕೆಟ್ಟದಾಗಲ್ಲ. ಆ್ಯಂಡ್ ನಿಮ್ಗೆ ದೇವರು ಒಳ್ಳೇದು ಮಾಡ್ತಾನೆ ಕೂಡ. ಸೊ ಇವಾಗ ಸ್ಟಾರ್ಟ್ ಮಾಡೋಣ, ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ. ನಾನು ನಿಮಗೆ ವಿತಿನ್ 10 to 12 ಡೇಸಲ್ಲಿ ಈಸಿಯಾಗಿ 35 to 40 ಮಾರ್ಕ್ಸ್ ತೆಗೆಯೋದು ಹೇಳ್ಕೊಡ್ತೀನಿ. ಜಸ್ಟ್ 35 to 40 ಅಲ್ಲ, ನಾನು ಆ್ಯಕ್ಚುಲಿ ಇನ್ನೂ ಜಾಸ್ತಿ ಹೇಳ್ಕೊಡ್ತೀನಿ. ಬಟ್ ಎಕ್ಸ್ಪೆಕ್ಟೇಷನ್ಸ್ ಬೇಡ. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ನಾವೇ ನಮ್ಮ ಹ್ಯಾಪಿನೆಸ್ನ ಕಳ್ಕೊತೀವಿ. ಸೊ 35 to 40 ಅಂತ ಟಾರ್ಗೆಟ್ ಇಟ್ಕೊಳ್ಳೋಣ. ಆ್ಯಂಡ್ ನಾನು ಇಲ್ಲಿ ಹೆಂಗೆ ಆರ್ಡ್ರ್ ವೈಸ್ ಹೆಂಗೆ ಓದಬೇಕಂತೂ ಹೇಳ್ಕೊಡ್ತೀನಿ. ಈಗ ನೀವು ಆ್ಯಕ್ಚುಲಿ ಬೇರೆ ಯಾವುದೇ ಟೀಚರ್ನ ಕೇಳಿದ್ರು ಡೈರೆಕ್ಟು ಥಿಯರಮ್ಸ್ ಓದಿ ಅದಾದಮೇಲೆ ಇನ್ನೊಂದು ಓದಿ ಅಂತಾರೆ. ಬಟ್ ನಾನು ಥಿಯರಮ್ಸ್ನ ಸ್ಟಾರ್ಟ್ ಮಾಡಿ ಅಂತ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ. ಅಟ್ಲೀಸ್ಟ್ ನೀವೇನೂ ಕಲ್ತಿಲ್ವಾ, ಥಿಯರಮ್ ಸ್ಟಾರ್ಟ್ ಮಾಡಿಬಿಡಿ ಈಗ. ಯಾಕಂದರೆ ಥಿಯರಮ್ಮು ತುಂಬ ತಲೆಯಲ್ಲಿ ಇಟ್ಕೋಬೇಕು. ತುಂಬ ದೊಡ್ಡವು ಇರ್ತವೆ, ಒಂದೊಂದು ಪೇಜ್ ಗಟ್ಟಲೆ ಇರ್ತವೆ. ಅದೆಲ್ಲ ನೀನು ಇವಾಗ ಕಲ್ತ್ರೂ ಮತ್ತೆ ಎಕ್ಸಾಮ್ ಟೈಮಲ್ಲಿ ಮತ್ತೆ ಕಲಿತಾ ಇರಬೇಕು, ಸುಮ್ಮನೆ ಟೈಮ್ ವೇಸ್ಟು. ಅದ್ರ ಬದಲು ಅದು ಇನ್ನೂ ಎಕ್ಸಾಮ್ಗೆ ಇನ್ನೊಂದು 6 to 8 ಡೇಸ್ ಇದ್ದಂಗೆ ಥಿಯರಮ್ಸ್ ಎಲ್ಲ ಕಲಿಯೋಣ. ಇಫ್ ಇನ್ ಕೇಸ್ ಏನೋ ಇನ್ನೂ ಬೇಗನೆ ಆದರೂ ಇನ್ನೂ ಬೆಟರ್, ಬೇಗನೆ ಕಲ್ತ್ಬಿಟ್ಟು ಇನ್ನೂ ಬೇರೆ ಟಾಪಿಕ್ಸ್ನೂ ಕೂಡ ಕಲಿಯೋಣ. ಸೊ ಇವಾಗ ಫಸ್ಟು 2 ಮಾರ್ಕ್ಸಿಂದ ಹೇಳ್ಕೊಡ್ತೀನಿ. 2 ಮಾರ್ಕ್ಸಲ್ಲಿ ನಿಮಗೆ ಏನೇನು ಕ್ವಶನ್ಸ್ ಬರ್ತವೆ, ಲೈಕ್ ಇಲ್ಲಿ ನಾನು ಇರೋವೆಲ್ಲ ಪಕ್ಕ ಬಂದೇ ಬರ್ತವೆ, ಅದರಲ್ಲಂತೂ ಮೋಸ ಇಲ್ಲ. ಯಾಕಂದರೆ ಇವೆಲ್ಲ ಕ್ವಶನ್ಸ್ ನೀವು ಆ್ಯಕ್ಚುಲಿ ಈಗ ಒಂದು 5 to 6 years ಕ್ವಶನ್ ಪೇಪರ್ ಯಾವುದೇ ತಗೊಳ್ಳಿ, ಈವನ್ ನಾವು ಬರೆದಿರೋದು ಅದೇ ಟೈಮ್ ಲೈನಲ್ಲಿ ಈ ಕ್ವಶನ್ಸ್ ಇದ್ದೇ ಇದ್ದಾವೆ. ನಾವು ಕೂಡ ಈ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀವಿ. ಆ್ಯಂಡ್ ಈ ಕ್ವಶನ್ಸ್ನ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಇವೆಲ್ಲ ಈಸಿ ಕ್ವಶನ್ಸು. ಲೈಕ್ ನಿಮ್ಗೆ ಸ್ವಲ್ಪ ಅರ್ಥ ಆಗೋದ್ರೆ ಟಾಪಿಕ್ಸು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ ಆ್ಯಕ್ಚುಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆ ಚಾಪ್ಟ್ರ್ ಇಟ್ಟಿಲ್ಲ ನಾನು, ಯಾಕಂದರೆ ಸ್ವಲ್ಪ ಅದು ತಲೆ ಓಡಿಸ್ಬೇಕು. ಇವೆಲ್ಲ ತಲೆ ಓಡಿಸೋದೇ ಬೇಡ, ಜಸ್ಟ್ ನಿಮಗೆ ಅಡಿಷನ್ ಸಬ್ಟ್ರಾಕ್ಷನ್ನು ಇವೆಲ್ಲ ಗೊತ್ತಿರಬೇಕಷ್ಟೇ, ಬೇಸಿಕ್ಸ್ ಮ್ಯಾಥಮೆಟಿಕ್ಸು ಅಷ್ಟು ಗೊತ್ತಿದ್ರೆ ಇವೆಲ್ಲನೂ ಮಾಡ್ಬಿಡ್ಬೋದು. ಸೊ ಟೈಮ್ ವೇಸ್ಟ್ ಮಾಡಬೇಡ. 2 ಮಾರ್ಕ್ಸಿಗೆ ಬರೋಣ. 2 ಮಾರ್ಕ್ಸಲ್ಲಿ ಲೀನಿಯರ್ ಈಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡು, ಕ್ವಾಡ್ರಾಟಿಕ್ ಈಕ್ವೇಷನ್ನು ಮತ್ತು ಕೋಆರ್ಡಿನೇಟ್ ಜಾಮಿಟ್ರಿ, ಇವು 3ರಲ್ಲಿ ಪ್ರಾಬ್ಲಮ್ಸ್ಗಳು ಇರ್ತವೆ. ನೀವು ಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತೆಗೆದು ನಾನು ಹೇಳೋ ಕ್ವಶನ್ಸ್ನ ವೆರಿಫೈ ಕೂಡ ಮಾಡ್ಬೋದು, ಇವೆಲ್ಲ ಬಂದೇ ಬರ್ತವೆ. ಸೊ ಇವು 3ರಲ್ಲಿ ಇವು 3 ಕೂಡ 3 ಬಂದೇ ಬರ್ತವೆ. 6 ಮಾರ್ಕ್ಸ್ ಅನ್ಕೊಳ್ಳಿ ಪಕ್ಕ. ಇನ್ನು ನೆಕ್ಸ್ಟು ಟ್ರಿಗ್ನಾಮೆಟ್ರಿ ಮತ್ತು ಪ್ರೂವ್ ದಟ್ √2 ಈಸ್ ಇರ್ರ್ಯಾಷನಲ್, ಇಲ್ಲ √3 ಈಸ್ ಇರ್ರ್ಯಾಷನಲ್, ಈ ಥರ ಕ್ವಶನ್ಸ್ ಏನಿದ್ದಾವೆ ಇವು 2 ಮಾರ್ಕ್ಸಲ್ಲಿ ಬರ್ಬೋದು, ಇಲ್ಲ 3 ಮಾರ್ಕ್ಸಲ್ಲಿ ಬರ್ಬೋದು. ಬಟ್ ಬಂದೇ ಬರ್ತವೆ, ಅದರಲ್ಲಂತೂ ಮೋಸ ಇಲ್ಲ. 2 ಮಾರ್ಕ್ಸಲ್ಲಿ ಬಂದರೆ ಮೋಸ್ಟ್ ಚಾನ್ಸಸ್ ಕಮ್ಮಿ ಇರುತ್ತೆ 3 ಮಾರ್ಕ್ಸಲ್ಲಿ ಬರೋದು. 3 ಮಾರ್ಕ್ಸಲ್ಲಿ ಬಂದರೆ 2 ಮಾರ್ಕ್ಸಲ್ಲಿ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ. ಆ್ಯಂಡ್ ನೀವು ಮತ್ತು ಇಲ್ಲಿ 2 ಕ್ವಶನ್ ಮಿಸ್ ಆಯ್ತಲ್ಲ ಅಂತಲೂ ತಲೆ ಕೆಡಿಸ್ಕೊಬೇಡಿ. ನಾನು ಇವೆಷ್ಟನ್ನು ಮುಗಿಸಾದ್ಮೇಲೆ ಬೇರೆದನ್ನೂ ಹೇಳ್ಕೊಡ್ತೀನಿ ಈಸಿಯಾಗಿ ಅರ್ಥ ಆಗಂಗೆ. ಸೊ 2 ಮಾರ್ಕ್ಸ್ ಅದಷ್ಟಾಯಿತು. ಇನ್ನು ನೆಕ್ಸ್ಟ್ 3 ಮಾರ್ಕ್ಸಿಗೆ ಬಂದರೆ ಮೀನ್ ಆ್ಯಂಡ್ ಮೀಡಿಯನ್ನು, ಇವೆರಡರಲ್ಲೂ ಚಾಯ್ಸ್ ಇರುತ್ತೆ ಆ್ಯಕ್ಚುಲಿ. ಬಟ್ ನೀವು ಎರಡೂ ಕಲಿಬೇಕು. ಯಾಕಂದರೆ ಇನ್ನೊಂದು ಮೋಡ್ ಅಂತ ಒಂದಿದೆ, ಬಟ್ ಅದು ಸ್ವಲ್ಪ ಡಿಫಿಕಲ್ಟ್ ಇದೆ, ಸೊ ಅದು ಕಲಿಯೋದು ಬೇಡ. ಬಟ್ ಇವೆರಡೂ ಈಸಿ ಇದೆ, ಇವೆರಡೂ ಕಲ್ತ್ಕೊಂಬಿಡಿ. ಇಫ್ ಇನ್ ಕೇಸ್ ಅವ್ರು ಏನಾದರೂ ಮೋಡೇ ಕೊಟ್ರಾ, ನೀವು ಮೀನ್ ಅಥವಾ ಮೀಡಿಯನ್ ಇನ್ನೊಂದು ಆಪ್ಷನ್ ಯಾವುದು ಇರುತ್ತೆ ಅದನ್ನು ಮಾಡ್ಬೋದು.
ಚಾಯ್ಸಸ್ ಇರುತ್ತೆ ನಿಮಗೆ. ಇಲ್ಲ ಮೀನ್ ಮತ್ತು ಮೀಡಿಯನ್ನೇ ಚಾಯ್ಸಸಲ್ಲಿ ಕೊಟ್ಟರು, ಯಾವುದೋ ಒಂದು ಕ್ವಶನ್ಸ್ ಕಷ್ಟ ಕೂಡ ಇರ್ಬೋದು ಮೀನ್ ಅಥವಾ ಮೀಡಿಯನಲ್ಲೇ, ಸೊ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಸೊ ಇವೆರಡನ್ನೂ ಕಲೀಲೇಬೇಕು ನೀನು. ಅದು ಬಿಟ್ಟರೆ ಇನ್ನು ಟ್ಯಾಂಜೆಂಟ್ ಥಿಯರಮ್ಗಳು 2 ಇದ್ದಾವೆ, ಅವೆರಡನ್ನೂ ಕಲೀಲೇಬೇಕು, ಒಂದಂತೂ ಪಕ್ಕ. ಇನ್ನು ಪ್ರೂವ್ ದಟ್ √3 ಈಸ್ ಇರ್ರ್ಯಾಷನಲ್, ಮೇಲ್ಗಡೆ ಹೇಳಿದ್ನಲ್ಲ ಅದೇ ಕ್ವಶನ್ಸ್ ಇಲ್ಲೂ ಕೂಡ ಬರ್ಬೋದು. ಇಲ್ಲ ಪ್ರೂವ್ ದಟ್ ಅದು √3 ಈಸ್ ಇರ್ರ್ಯಾಷನಲ್ಲು ಚಿಕ್ಕ ಆನ್ಸರು, ಸೊ ಅದು ಕೇಳಿದ್ರು 2 ಮಾರ್ಕ್ಸಲ್ಲಿ ಕೇಳ್ಬೋದು. 3 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ಸ್ ಬರ್ತವೆ ಅಂದರೆ ಪ್ರೂವ್ ದಟ್ 3 + √3 √5 ಈಸ್ ಇರ್ರ್ಯಾಷನಲ್, ಆ ಥರ ಕ್ವಶನ್ಸ್ ಇದ್ದಾವಲ್ಲ, ಒಂದು 8-10 ಲೈನ್ ಆಗವು, ಅಂಥವನ್ನು 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಅದು ಬಿಟ್ಟರೆ ಇನ್ನು ಪ್ರೂವ್ ದಟ್ ಲೈಕ್ ಟ್ರಿಗ್ನೋಮೆಟ್ರಿಲಿ ಈ ಥರ ಪ್ರೂವ್ ದಟ್ ಕ್ವಶನ್ಸ್ ಇದ್ದಾವೆ, ಲೈಕ್ 1/cosecant + 1/secant = cot θ ಅಂತ ಪ್ರೂವ್ ಮಾಡಿ, ಈ ಥರ ಏನೇನೋ ಕ್ವಶನ್ಸ್ ಇದ್ದಾವೆ. ಇವು ಒಂದು 10 ಕ್ವಶನ್ಸ್ ಇದ್ದಾವೆ. 10ರಲ್ಲಿ ನೀವು 10 ಕಲಿಬೇಕಂತ ಏನಿಲ್ಲ, ಒಂದು 5ರಿಂದ 6 ನಾನು ಹೇಳ್ತೀನಿ ಯಾವ್ಯಾವ ಕಲಿಬೇಕು ಅಂತ. ನಾನು ವೀಡಿಯೋಸ್ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಅವು ಅಷ್ಟೊಂದು ಕಲಿತ್ರೆ ಸಾಕು. ಯಾಕಂದರೆ ಅದರಲ್ಲೂ ಕೂಡ ತುಂಬ ಚಾನ್ಸಸ್ ಇರುತ್ತೆ ನಿಮಗೆ ಚಾಯ್ಸಸ್ ಕೊಡೋದು, ಇದನ್ನು ಮಾಡಿ ಇಲ್ಲ ಇದನ್ನು ಮಾಡು ಅಂತ. ಆ ಚಾಯ್ಸಸಲ್ಲಿ ನೀವು ಕಲ್ತಿರೋ 5 ಇಲ್ಲ 6ರಲ್ಲಿ ಆ ಕ್ವಶನ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದು ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇನ್ನು ಝೀರೋಸ್ ಆಫ್ ಪಾಲಿನಾಮೈಲ್, ಅದು ಏನೇ ಕ್ವಶನ್ಸ್ ಕೊಟ್ಟರು ಒಂದೇ ಮೆಥಡು, ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋದು, ಅದು ಬಂದೇ ಬರುತ್ತೆ, ಈಸಿಯಾಗಿ ಹೇಳ್ಕೊಡ್ತೀನಿ. ಕೋಆರ್ಡಿನೇಟ್ ಜಾಮೆಟ್ರಿ, ಅದರಲ್ಲೂ ಡಿಸ್ಟೆನ್ಸ್ ಫಾರ್ಮುಲಾ, ಈಕ್ವಿಡಿಸ್ಟೆಂಟು ಬಿಟ್ಟರೆ ಪ್ಯಾರಲೆಲೋಗ್ರಾಮು, ಇವು 3ರಲ್ಲೇ ಕೇಳೋದು, ಅದು ಕೂಡ ಹೇಳ್ಕೊಡ್ತೀನಿ. ಜಸ್ಟ್ ವ್ಯಾಲ್ಯೂಸ್ನ ಅಪ್ಲೈ ಮಾಡಿ ಫಾರ್ಮುಲಾಗೆ ಬರೆಯೋದಷ್ಟೇ, ಪ್ರಾಬ್ಲಮ್ ಇಲ್ಲ. ಇನ್ನು ಇವು 6 ಕ್ವಶನ್ಸ್ ಬಂದೇ ಬರ್ತವೆ, ಸೊ 18 ಮಾರ್ಕ್ಸಲ್ಲಿ ಬಂದೇ ಬರುತ್ತೆ, ಸೊ ಮೋಸ ಇಲ್ಲ. ಇನ್ನು 4 ಮಾರ್ಕ್ಸಲ್ಲಿ ಲೀನಿಯರ್ ಈಕ್ವೇಷನ್, ಗ್ರಾಫಿಕಲ್ ಮೆಥಡ್, ಅದು ಡೆಡ್ ಈಸಿ. ನಾನು ಮಧ್ಯದಲ್ಲಿ ಯಾವುದೋ ಒಂದು ವೀಡಿಯೋ ಮಾಡಿ ಹಾಕ್ಬಿಡ್ತೀನಿ ಬೇಕಾದ್ರೆ ಮಧ್ಯದಲ್ಲೇ, ಲೈಕ್ ಸ್ಟಾರ್ಟಿಂಗ್ಸಲ್ಲಿ ಯಾವಾಗಾದರೂ, ಲಾಸ್ಟ್ ತನಕ ವೆಯ್ಟೇ ಮಾಡೋದು ಬೇಡ ಅದನ್ನ. ಅದು ಬಿಟ್ಟರೆ ಇನ್ನು ಥಿಯರಮ್ಸು, ಇವು ಇಂಪಾರ್ಟೆಂಟು, ಸ್ವಲ್ಪ ಲೈಕ್ ಟಫ್ ಅನ್ಸ್ಬೋದು ನಿಮಗೆ, ನೀವೇನೋ ಕಲಿತೇ ಇಲ್ಲ ಯಾವತ್ತೂ ಅಂದರೆ, ಬಟ್ ತಲೆ ಕೆಡಿಸ್ಕೊಬೇಡಿ, ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಈವನ್ ಟ್ಯಾಂಜೆಂಟ್ ಥಿಯರಮ್ಗಳು ಕೂಡ ಅಷ್ಟೇ, ನಾನು ಡೆಡ್ ಈಸಿಯಾಗಿ ಹೇಳ್ಕೊಡ್ತೀನಿ ನಿಮಗೆ, ಸೊ ಪ್ರಾಬ್ಲಮ್ ಇಲ್ಲ. ಸೊ ಸಿಮಿಲಾರಿಟಿ ಟ್ರಯಾಂಗಲ್ ಥಿಯರಮು ಮತ್ತು ಥೇಲ್ಸ್ ಥಿಯರಮ್, ಇವೆರಡರಲ್ಲೇ ಕೇಳೋದು. ನೀವು ಆ್ಯಕ್ಚುಲಿ ಬೇರೆ ಟೀಚರ್ಸ್ ಕೇಳಿದ್ರೆ ಅವ್ರು ಹೇಳ್ತಾರೆ ಒಂದು 5-6 ಥಿಯರಮ್ ಇದ್ದಾವೆ, ಅವು ಅಷ್ಟು ಕಲೀರಿ, ಯಾವುದಾದ್ರೂ ಒಂದು ಬಂದೇ ಬರ್ತದೆ ಹಂಗೆ ಅಂತ. ಬಟ್ ನೀವು ಈ ಸ್ಟೇಜಲ್ಲಿ ಏನಾದರೂ 5-6 ಥಿಯರಮ್ ಅವ್ರು ಹೇಳ್ದಂಗೆ ಕಲಿತ್ರೆ ಬೇರೆವೆಲ್ಲ ಮರ್ತೋಯ್ತವೆ. ಸೊ ಬೇಡ, ರಿಸ್ಕ್ ಬೇಡ, ಇವೆರಡೇ ಕಲೀರಿ. ಆಮೇಲೆ ಇನ್ನೊಂದೇನೆಂದರೆ ಲೈಕ್ ಈಗ ಒಂದು ಮ್ಯಾಥ್ಸ್ ಪೇಪರ್ ಇದೆ, ಇಲ್ಲ ಒಂದು 6 ಸಬ್ಜೆಕ್ಟ್ ಪೇಪರ್ ಇದೆ ನಿಮ್ಗೆ. ಆ್ಯಕ್ಚುಲಿ 6 ಸಬ್ಜೆಕ್ಟಲ್ಲಿ 4 ಸಬ್ಜೆಕ್ಟ್ ಫುಲ್ ಈಸಿ ಇರುತ್ತೆ ಆ್ಯಕ್ಚುಲಿ. ಇನ್ನು 2 ಪೇಪರ್ ಹೆಂಗಿರುತ್ತೆ ಅಂದರೆ, ಒಂದು ಮೀಡಿಯಮ್ ಟಫ್ ಇರುತ್ತೆ, ಇನ್ನೊಂದು ತುಂಬ ಟಫ್ ಇರುತ್ತೆ. ಆ ಟಫ್ನೆಸ್ನ ನಾನು ಹೆಂಗೆ ಜಡ್ಜ್ ಮಾಡ್ತೀನಿ ಅಂದರೆ, ಈಗ ಯಾರೋ ಒಬ್ಬ ಸ್ಟೂಡೆಂಟು 90 ತೆಗಿತಾವನೆ ಈಸಿ ಪೇಪರಲ್ಲಿ, ಮೀಡಿಯಮ್ ಟಫ್ ಬಂದರೆ ಅವನಿಗೆ ಒಂದು 80, 75 ಹಿಂಗೆ ತೆಗಿತಾನೆ. ಬಟ್ ತುಂಬ ಟಫ್ ಬಂತ 60 to 70 ಈ ರೇಂಜಲ್ಲಿ ತೆಗಿತಾನೆ ಅವನು. ಸೊ ಈಗ ನೀವು 40 ಮಾರ್ಕ್ಸಿಗೆ ಕಲಿತ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ತುಂಬ ಟಫ್ ಬಂದರೆ ಪಾಸ್ ಆಗೋದು ಸ್ವಲ್ಪ ಕಷ್ಟ ಇರುತ್ತೆ, ಲೈಕ್ ಚಾನ್ಸಸ್ ತುಂಬ ಕಮ್ಮಿನೇ ಆಗುತ್ತೆ ನಿಮಗೆ. ಬಟ್ ಅದೇ ಮೀಡಿಯಮ್ ಟು ಟಫ್ ಇಲ್ಲ ಈಸಿ ಬಂದರೆ ಈಸಿಯಾಗಿ ಪಾಸ್ ಆಗ್ಬೋದು, ಸೊ ಮೋಸ ಇರೋಲ್ಲ. ಬಟ್ ನೀವು ತುಂಬ ಟಫ್ ಬಂದ್ರೂ ನಾನು ಹೆಂಗೆ ನಿಮಗೆ ಲೈಕ್ ಏನೂ ಗೊತ್ತಿಲ್ಲ ಅಂದರೂ ಹೆಂಗೆ ಗೊತ್ತಿರಂಗೆ ಬರೆಯೋದು ಅಂತ ನಾನು ಲಾಸ್ಟಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ, ಸೊ ಅದು ತಲೆನೋವು ಬೇಡ. ಆ್ಯಂಡ್ ಇಲ್ಲಿ ಇದನ್ನು ಯಾರಾದರೂ ಪೇರೆಂಟ್ಸ್ ಇಲ್ಲ ಗಾರ್ಡಿಯನ್ಸ್ ಏನೋ ನೋಡಿದ್ರೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಒಂದೇ, ನೀವು ನಿಮ್ಮ ಮಕ್ಕಳು ಇಲ್ಲ ನಿಮ್ಮ ತಂಗಿ ಅಕ್ಕ ಇವ್ರುಗಳ ಜೊತೆ ಕೂತ್ಕೊಂಡು ಸ್ವಲ್ಪ ಹೇಳ್ಕೊಡಿ ಅವ್ರಿಗೆ. ಲೈಕ್ ಇಂಥ ಟೈಮಲ್ಲಿ ಕಮ್ಮಿ ಟೈಮಲ್ಲಿ ಲೈಕ್ ಇಷ್ಟೊಂದು ಕಲಿಬೇಕು ಅಂದಾಗ ಸ್ವಲ್ಪ ಹೆಲ್ಪಿಂಗ್ ಹ್ಯಾಂಡ್ ಬೇಕಾಗುತ್ತೆ. ನೀವೇನು ಮಾಡೋದು ಬೇಡ, ಜಸ್ಟ್ ಪಕ್ಕದಲ್ಲಿ ಕೂತ್ಕೊಂಡು ಇವರೆಲ್ಲ ಲೈಕ್ ಸ್ಟೂಡೆಂಟ್ಸ್ ಏನಿದ್ದಾರೆ ಈ ವಿಡಿಯೋಸ್ ನೋಡೋರು, ಅವ್ರು ಅದನ್ನು ಫಾಲೋ ಮಾಡ್ತಾವ್ರ, ಲೈಕ್ ಡೈಲಿ ಕೊಡೋ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ತಾವ್ರ, ಇವಿಷ್ಟನ್ನೇ ನೋಡಿ, ಬೇರೆ ಇನ್ನೇನು ಇಲ್ಲ. ಥ್ಯಾಂಕ್ ಯು. ಜಸ್ಟ್ ನಾನು ಹೇಳ್ದಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಒತ್ತಿ ಎಲ್ಲ ನೋಟಿಫಿಕೇಷನ್ ಬರೋಂಗೆ, ಅಷ್ಟೇ, ಇನ್ನೇನು ಇಲ್ಲ. ಜಸ್ಟ್ ಫಾಲೋ ಮಾಡಿ, ಪಕ್ಕಾ ನಾನು ನಿಮ್ಗೆ ಪಾಸ್ ಮಾಡಿಕೊಡ್ತೀನಿ, ನಾನು ಇದನ್ನು ಪ್ರಾಮಿಸ್ ಮಾಡ್ತೀನಿ ನಿಮಗೆ. ಬಟ್ ನಾನು ಹೇಳಿದ್ದು ಕೇಳಬೇಕಷ್ಟೇ ನೀವು. ಓಕೆ, ಥ್ಯಾಂಕ್ ಯು.